ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿಯರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ವ್ಲಾಗ್ನಲ್ಲಿ ಏನಿರುತ್ತೆಪ್ಪ ಅಂದರೆ ಇಟ್ ಈಸ್ ಆಲ್ ಅಬೌಟ್ ಅವರ್ ಶಾಪಿಂಗ್ ವ್ಲಾಗ್. ಅಂದರೆ ಲಾಸ್ಟ್ ನಾನು 2 ವಿಡಿಯೋಸ್ ಹಾಕಿರೋದು ಕೂಡ ಶಾಪಿಂಗ್ ವ್ಲಾಗ್ ಆಗಿರುತ್ತೆ, ಬಟ್ ಅದು ಸ್ಯಾರಿ ವ್ಲಾಗ್ ಆಗಿತ್ತು. ಸೊ ಇವಾಗ ಅದು ಸ್ಯಾರಿ ವ್ಲಾಗ್ ಅಲ್ಲ, ಸ್ಯಾರಿ ಶಾಪಿಂಗ್ ಮಾಡಿಲ್ಲ, ಬಟ್ ಬೇರೆ ಕ್ಲಾತ್ ಶಾಪಿಂಗೇ ಮಾಡಿದ್ದೀವಿ. ಏನು ಶಾಪಿಂಗ್ ಮಾಡಿದ್ದೀನಿ, ಎಲ್ಲೋಗಿ ಶಾಪಿಂಗ್ ಮಾಡಿದ್ದೀನಿ ಅಂತ ಕ್ಲಿಪ್ಪಿಂಗಲ್ಲಿ ತೋರಿಸ್ತಾ ಇದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಎಸ್, ಇವಾಗ ನಾವು ಬರ್ತಾ ಇರೋದು ಗಾಂಧಿ ಬಜಾರ್ಗೆ. ಗಾಂಧಿ ಬಜಾರಲ್ಲಿ ನಾವು ಯಾವಾಗಲೂ ಒಂದು ಅಂಗಡಿ ಫಿಕ್ಸ್ ಆಗಿಬಿಟ್ಟಿದ್ವಿ, ಅದು ಬಾಲಾಜಿ ಕ್ರಿಯೇಷನ್ಸ್, DVG ರೋಡಲ್ಲೇ ಬರುತ್ತೆ. ಸೊ ಇಲ್ಲಿ ನಮಗೆ ಎಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನೇ ಸಿಗುತ್ತೆ. ಸೊ ಇಲ್ಲಿ ಚಿಕ್ಕ ವಯಸ್ಸಿನ ಅಂದರೆ ನ್ಯೂ ಬಾರ್ನಿಂದ ಹಿಡಿದು ಪ್ರತಿಯೊಂದು ಏಜು, ಪ್ರತಿಯೊಂದು ಸೆಕ್ಷನಲ್ಲೂ ಕೂಡ ನ್ಯೂ ಬಾರ್ನಿಂದ ಹಿಡಿದು ಬಾಯ್ಸಿಂದ ಹಿಡಿದು ಗರ್ಲ್ಸಿಂದ ಹಿಡಿದು ಲೇಡೀಸ್, ಅಂದರೆ ಇಂಥ ಏಜ್ ಸರ್ಟೆನ್ ಏಜ್ ಗ್ರೂಪ್ ಅಂತಲೇ ಇಲ್ಲ, ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಎಲ್ಲ ಥರದ ಕ್ಲಾತ್ಸ್ ಕೂಡ ಸಿಗುತ್ತೆ. ನಾಟ್ ಓನ್ಲಿ ಕ್ಲಾತ್ಸ್, ಶೂಸ್ ಸಿಗುತ್ತೆ, ಬ್ಯಾಗ್ಸ್ ಸಿಗುತ್ತೆ, ಸಾಕ್ಸು, ಆಕ್ಸೆಸರೀಸು, ಆಮೇಲೆ ಜಾಸ್ತಿ ಇರೋದು ಅಂತಂದರೆ ಕ್ಲಾತ್ಸೇನೆ. ಸೊ ನೀವೇ ನೋಡ್ತಾ ಇರ್ಬೋದಲ್ಲ ಎಷ್ಟು ಇದೆ ನೋಡಿ. ಇಲ್ಲಿ 4 ಫ್ಲೋರ್ಸ್ ಏನೋ ಇದೆ. 4 ಫ್ಲೋರ್ಸಲ್ಲೂ ಒಂದೊಂದು ಪಾರ್ಟಿಷನ್ ಆಗಿ ಡಿವೈಡ್ ಮಾಡಿದ್ದಾರೆ. ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಫುಲ್ಲು ಮಕ್ಕಳಿಗೆ ಅಂತ ಮಕ್ಕಳಿಗೆ ಮತ್ತು ಜೆಂಟ್ಸ್ಗೆ ಅಂತ ಮಾಡಿದ್ದಾರೆ. ಆಮೇಲೆ ಬೇಬಿ ಸೆಕ್ಷನ್ ಅಂತಲೇ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹೋಗ್ತಾನೆ ಬೇಬಿ ಸೆಕ್ಷನ್ ನೋಡಿ. ಇಲ್ಲಿ ಬೇಬೀಸ್ಗಂತೂ ಸೂಪರ್ ಆಗಿರೋ ಕಲೆಕ್ಷನ್ಸ್ ಇದೆ. ನೀವೇ ನೋಡ್ತಾ ಇದ್ರೆ ನಾನು ತೋರಿಸ್ತಾ ಇದ್ದೀನಿ, ಸಕ್ಕತ್ತಾಗಿದೆ. ಎಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಿಮಗೆ ರಾಂಪರ್ಸ್ ಎಲ್ಲ ಸಿಗುತ್ತೆ ಅಂತಂದರೆ ಜಸ್ಟ್ 100-150 ಹಂಗೆ ಸಿಗುತ್ತೆ. ಇವಾಗ ನ್ಯೂ ಬಾರ್ನ್ ಬೇಬೀಸ್ಗಳಿಗೆ ಯಾರು ತೊಗೋಬೇಕು ಅಂತ ಇದ್ದರೆ, ಯಾರು ಪ್ಲ್ಯಾನ್ ಮಾಡ್ತಾ ಇದ್ದರೆ ಅವ್ರಿಗೆ ನಾನು ಸಜೆಸ್ಟ್ ಮಾಡ್ತೀನಿ, ಇಲ್ಲೇ ಬಂದು ತೊಗೊಳ್ಳಿ. ಯಾಕಂದರೆ ರಾಂಪರ್ಸ್ ಎಲ್ಲ ತುಂಬ ಬೆಸ್ಟ್ ರೇಟಿಗೆ ಸಿಗ್ತಾಯಿದೆ. ನ್ಯೂ ಬಾರ್ನ್ ಬೇಬೀಸ್ಗೆ ತುಂಬ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡೋದು ವೇಸ್ಟ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಅದಕ್ಕೆ ಇಲ್ಲಿ ನಿಮಗೆ 50 ರೂಪಾಯಿಂದ ಹಿಡಿದು 150 ರೂಪಾಯಿ, 200 ರೂಪಾಯಿ ತನಕ ನಿಮಗೆ ನ್ಯೂ ಬಾರ್ನ್ ಬೇಬೀಸ್ಗೆ ಟಿಲ್ 1 ಇಯರ್ ತನಕ ಎಲ್ಲ ಥರದ ಬಟ್ಟೆಗಳನ್ನು ಸಿಗುತ್ತೆ. ಈವನ್ ಬ್ಲ್ಯಾಂಕೆಟ್ ಸಿಗುತ್ತೆ, ಅವ್ರಿಗೆ ಟವೆಲ್ ಸಿಗುತ್ತೆ, ಮಿಟನ್ಸ್ ಸಿಗುತ್ತೆ, ಹ್ಯಾಟ್ಗಳು ಸಿಗ್ತಾ ಇದೆ. 75 ರೂಪೀಸ್ಗೆ ಸೆಟ್ ಆಫ್ 4 ಹ್ಯಾಟ್ಗಳು ಸಿಗ್ತಾಯಿದೆ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ನ್ಯೂ ಬಾರ್ನ್ ಬೇಬೀಸ್ಗೆ. ಯಾರೆಲ್ಲ ಮಾಮ್ ಟು ಬಿ ಅಂದರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು, ಮಗುನ ಇನ್ನೊಂದು ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು, ಅಥವಾ ಈಗ ರೀಸೆಂಟಾಗಿ ಬೇಬಿ ಆಗಿರೋರು ಬಂದು ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗುತ್ತೆ ಚಿಕ್ಕ ಮಕ್ಕಳದು. ಆ್ಯಂಡ್ ಇವಾಗ ನೋಡಿ, ಹಾಗೆ ನನ್ನ ತಂಗಿ ಫ್ರೆಂಡ್ ಕೂಡ ಬಂದಿದ್ದಾರೆ. ಸೊ ವಿ ಆಲ್ ಆರ್ ಹೆಂಗೆ ಅಂತಂದರೆ, ನಾವು ಎಲ್ಲೋದ್ರೂ ಹೀಗೆ ಯಾರಾದ್ರನ್ನ ಕರ್ಕೊಂಡು ಹೋಗೋದು, ಬಾ ನಾನು ಹೋಗ್ತಾಯಿದ್ದೀನಿ ನೀನು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋದು. ಸೊ ನಾನು ಪ್ರೀವಿಯಸ್ ಡೇ ಕೂಡ ಹೋಗಿದ್ದೆ, ಅವಾಗ ಕೂಡ ಸ್ವಲ್ಪ ಶಾಪ್ ಮಾಡಿದ್ದೆ. ಆ್ಯಂಡ್ ಇವತ್ತು ನನ್ನ ಸಿಸ್ಟರ್ ಫ್ರೆಂಡ್ ಬಂದಿದ್ದರು. ಸೊ ಅವ್ರಿಗೂ ನಾನು ನಿನ್ನೆ ತೊಗೊಂಡಿದ್ದ ಕಲೆಕ್ಷನಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಅವ್ರಿಗೆ ತುಂಬ ಇಷ್ಟ ಆಯಿತು. ನಾನು ಜಾಸ್ತಿ 1 ಪೀಸ್ ಥರದ್ದು ತೊಗೊಂಡಿದ್ದೆ. ಸೊ ಅದನ್ನು ನೋಡಿ ಅವ್ರಿಗೆ ತುಂಬ ಇಷ್ಟ ಆಗಿ ಅವ್ರು ಕೂಡ ಬಂದಿದ್ದಾರೆ ಇವತ್ತು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಸಿಕ್ತು ನನಗೂ ಕೂಡ, ಹಾಗೆ ಅವ್ರಿಗೂ ಕೂಡ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಸಿಕ್ತು. ನೋಡ್ತಾ ಇದ್ದೀರಲ್ಲ, ನನ್ನ ತಂಗಿ ಅಂತೂ ಅಂದರೆ ಹೊಸದಾಗಿ ಈಗ ಸ್ಟಾಕ್ ಬಂದಿದ ತಕ್ಷಣ ಇನ್ನೂ ಅವರು ಟ್ರೇಯಿಂದ ಓಪನ್ ಕೂಡ ಮಾಡೋದಕ್ಕೆ ಬಿಡ್ತಾಯಿದ್ದಾರೆ ಜನ. ಅವ್ರು ಮುಂದೆನೇ ಹೋಗಿ ನಿಂತ್ಕೊಂಡು ಅದು ಕೊಡಿ ಇದು ಕೊಡಿ ಅಂತ ಫುಲ್ ಅವ್ರ ಕೈಯಿಂದನೇ ಗ್ರ್ಯಾಬ್ ಮಾಡ್ತಾಯಿದ್ದಾರೆ. ಸೊ ನಾವು ಕೂಡ ಅಷ್ಟೇ ಅಲ್ಲೇ ಹೋಗಿ ನಮಗೆ ಯಾವುದು ಅಂದರೆ MS ಆ ಥರ ಅವ್ರು ತೆಗಿತಾ ಇದ್ದಂಗೆ ಇಷ್ಟ ಆಗ್ತಾ ಇದ್ದಂಗೆ ಪಿಕ್ ಮಾಡ್ಕೊಂಡು ಟ್ರಯಲ್ಗೆ ಹೋಗ್ತಾಯಿದ್ವಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಶ್ರೀ ಬಾಲಾಜಿ ಕ್ರಿಯೇಷನ್ಸಲ್ಲಿ. ಸೊ ಯಾರಾದ್ರೂ ಈ ಥರ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಳ್ಳೆ ಬಟ್ಟೆ ಆ್ಯಂಡ್ ವೆರೈಟಿ ಬಟ್ಟೆಗಳನ್ನ ತೊಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಬನ್ನಿ, ಇವಾಗ ನಾನು ಏನೇನು ತೊಗೊಂಡಿದ್ದೀನಿ, ನನ್ನ ಸಿಸ್ಟರ್ಸ್ ಏನೇನು ತೊಗೊಂಡಿದ್ದಾರೆ ಅಂತ ಎಲ್ಲ ತೋರಿಸ್ತೀನಿ. 2 ಬ್ಯಾಗ್ ತುಂಬ ಬಟ್ಟೆಗಳನ್ನೇ ತುಂಬಿಸ್ಕೊಂಡ್ಬಂದಿದ್ದೀವಿ. ಹಾಗೆ 1 ಪೇರ್ ಶೂಸು, ಹಾಗೆ 1 ಬ್ಯಾಗ್ ಕೂಡ ತೊಗೊಂಡ್ಬಂದಿದ್ದೀವಿ. ಸೊ ಯಾರ್ಯಾರಿಗೆ ಏನೇನು ತೊಗೊಂಡ್ಬಂದಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ ಬ್ಯಾಗ್ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಸೊ ಇದು ಬ್ಯಾಗೆಟು ನಮ್ಮ ಅಮ್ಮಂಗೆ ತೊಗೊಂಡಿದ್ದು. ಇದನ್ನು ಆ್ಯಕ್ಚುಲಿ ನಮ್ಮ ತುಂಬ ಹುಡುಕ್ತಾ ಇದ್ರು, ಬ್ಯಾಗ್ ಬೇಕು, ತೀರಾ ದೊಡ್ಡದು ಬ್ಯಾಗ್ ಬೇಡವಂತೆ, ತೀರಾ ಚಿಕ್ಕದು ಬ್ಯಾಗ್ ಬೇಡವಂತೆ. ಅಂದರೆ ಅವ್ರಿಗೆ ಯಾವ ಥರ ಅಂದರೆ ಈ ಥರನೂ ಇರಬೇಕು, ಅಂದರೆ ಚಿಕ್ಕದಾಗಿ ಹ್ಯಾಂಡ್ಲು ಈ ಥರ ಕ್ಯಾರಿ ಮಾಡೋ ಥರನೂ, ಹಾಗೆ ಎಲ್ಲಾದರೂ ದೂರ ಹೋಗ್ಬೇಕಂತಂದರೆ ಈ ಥರ ನೇತಾಕೊಂಡು ಹೋಗೋ ಥರನೂ ಇರಬೇಕಂತೆ ಅವರಿಗೆ. ಸೊ ಅದಕ್ಕೆ ಈ ಬ್ಯಾಗ್ನ ಹುಡುಕಿ ತೊಗೊಂಡ್ರು. ನಾವು ಹೇಳಿದ್ವಿ ನಮ್ಮ ಹತ್ರನೇ ಎಷ್ಟೊಂದು ಬ್ಯಾಗ್ ಇದೆ ತೊಗೊಂಬಮ್ಮಿ ಅಂತ. ಅದಕ್ಕೆ ಅವ್ರಿಗೇನೋ ಗೊತ್ತಿಲ್ಲ, ಈ ಥರ ಇರೋದೇ ಬೇಕು ಅಂತ ಹೇಳಿ ಇದನ್ನು ಸೆಲೆಕ್ಟ್ ಮಾಡಿಕೊಟ್ರು. ಇದನ್ನು ಸೆಲೆಕ್ಟ್ ಮಾಡೋಕ್ಕೆ ಇಲ್ಲ ಅಂತಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ತೊಗೊಂಡ್ರು. ಸೊ ಬ್ಯಾಗೆಟ್ ಇದರ ಒಂದು ಪ್ರೈಸ್ ಬಂದು 399 ರೂಪೀಸು. ಅಲ್ಲಿ ಬ್ಯಾಗೆಟ್ ಅಂದರೆ ಬ್ರ್ಯಾಂಡೆಡೇ ಸಿಗುತ್ತೆ ನಿಮಗೆ ಎಲ್ಲನೂ, ನಾವು ನೋಡಿ ತೊಗೊಳ್ಬೇಕು. ನನಗೂ ಇಷ್ಟ ಆಯ್ತಿದ್ದು, ಕಲರ್ ಕೂಡ ಡಿಸೆಂಟಾಗಿತ್ತು. ಸೊ 399 ವರ್ತ್ ಅಂತಲೇ ಅನ್ನಿಸ್ತು. ಆನ್ಲೈನೆಲ್ಲ ತುಂಬಾ ಜಾಸ್ತಿ ಇದೆ, ಬಟ್ ಕಂಪೇರ್ ಟು ದ್ಯಾಟ್ ಇಲ್ಲಿ ನಮಗೆ ಚೀಪಾಗೆ ಸಿಕ್ತು 399ಗೆ. ಸೊ ನೆಕ್ಸ್ಟ್ ಒಂದು ಬಂದು ಅಮ್ಮ ಶೂಸ್ ತೊಗೊಂಡ್ರು, ಪೂಮಾ ಶೂಸು ವಾಕಿಂಗ್ಗೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು, ತುಂಬ
ತುಂಬ ಕಲೆಕ್ಷನ್ಸ್ ಬಂದಿತ್ತು ಆ್ಯಕ್ಚುಲಿ ಪೂಮಾದಲ್ಲಿ, ಲೇಡೀಸ್ಗೆ ಅದರಲ್ಲಿ ವುಮೆನ್ ಸೆಕ್ಷನ್ಸಲ್ಲಿ ಚೆನ್ನಾಗಿತ್ತು. ಇದು ಕಲರು ಅಷ್ಟೇ, ಬ್ರ್ಯಾಂಡು ಕೂಡ ಬ್ರ್ಯಾಂಡ್ ಬೂಮಾ ಅಂತ ಹೇಳ್ತೀನಿ ನಾನು. ಟ್ಯಾಗ್ ಪ್ರೈಸ್ಗೆ ತಗೊಳ್ತಾರೆ ನಮ್ಮಮ್ಮ. ಓಕೆ, ಇದ್ರ ಒಂದು ಪ್ರೈಸ್ ಆ್ಯಕ್ಚುಲಿ ಬಂದು 3000 ಚೇಂಜ್ ಇದ್ದಿತ್ತು. ಸೊ ನಾವು ಪೇ ಮಾಡಿ 1300 ರುಪೀಸು. ನನಗೇನೋ ತುಂಬ ವರ್ತ್ ಅಂತಲೇ ಅನ್ನಿಸ್ತು. ತುಂಬ ಕಂಫರ್ಟಬಲ್, ತುಂಬ ಕಂಫರ್ಟಬಲ್ ಆ್ಯಂಡ್ ತುಂಬ ಸ್ಮೂತಾಗಿದೆ. ವಾಕಿಂಗಿಗೆ ತುಂಬ ಚೆನ್ನಾಗಿದೆ ಅಂತೇಳಿ ಅಮ್ಮ ತೊಗೊಂಡ್ರು. ಯಾವಾಗ ಹಾಕೊಂಡು ಹೋಗ್ತಾರೆ ಅಂತ ಮಾತ್ರ ನಂಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಕಮಿಂಗ್ ಟು ಡ್ರೆಸ್. ಸೊ ಇದು ಬಂದು ನಾನು ಫಸ್ಟ್ ಡೇ ಹೋದಾಗ ಶಾಪ್ ಮಾಡಿದಂತಹ ಒಂದು ವೈಟ್ ಕಲರ್ ಟಾಪು. ಸೊ ನೋಡಿ ಈ ಥರ ಬರುತ್ತೆ ಟಾಪು. ಸೊ ಇದನ್ನೇ ನಾನು ಇವಾಗ ನೀವು ವಿಡಿಯೋದಲ್ಲಿ ನೋಡಿದ್ರಿ ಅಂತ ಅನಿಸುತ್ತೆ. ನೆಕ್ಸ್ಟ್ ದಿನ ಹೋದಾಗ ಕೂಡ ನಾನು ಇದನ್ನೇ ವೇರ್ ಮಾಡ್ಕೊಂಡು ಹೋಗಿದ್ದೆ. ಸೊ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು 299 ರುಪೀಸು. ತುಂಬ ಚೆನ್ನಾಗಿದೆ ಕ್ಲಾತ್ ಮೆಟೀರಿಯಲ್ಲು. ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ತೋಳ ಹತ್ರ ನಿಮಗೆ ಈ ಥರ ಎಲಾಸ್ಟಿಕ್ ಬಂದಿದೆ. ಇಲ್ಲೂ ಅಷ್ಟೇ ಫ್ರಂಟ್ ಪೋರ್ಷನಲ್ಲಿ ನಿಮಗೆ ಎಲಾಸ್ಟಿಕ್ ಬಂದಿದೆ. ಸೊ ದಟ್ ಈ ಥರ ಹಿಂಗೆ ಎಕ್ಸ್ಟೆಂಡ್ ಆಗುತ್ತೆ. ತುಂಬ ಚೆನ್ನಾಗಿದೆ ಕ್ಲಾತ್ ಮೆಟೀರಿಯಲ್, ಕಾಟನ್ ಮೆಟೀರಿಯಲ್ ಇದು. ಈ ಸೆಕೆಗಂತೂ ತುಂಬ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಸೊ ಇದು ಪ್ರೈಸ್ ಹೇಳಿದ್ನಲ್ಲ. ಸೊ ನೆಕ್ಸ್ಟ್ ಬಂದು ಇದು ನಾನೇ ತೊಗೊಂಡಿದ್ದು. ಅಂದರೆ ನೋಡಿದ ತಕ್ಷಣ ಏನೋ ಒಂಥರ ಇಷ್ಟ ಆಯಿತು, ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಹೇಳಿಬಿಟ್ಟು ತೊಗೊಂಡೆ. ಆದರೆ ಯಾವಾಗ ಹಾಕೊಂಡು ಹೋಗ್ತೀನಿ ಅಂತ ಗೊತ್ತಿಲ್ಲ, ಬಟ್ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ ನೋಡಿ ಈ ಥರ ಬಂದಿದೆ. ಇಲ್ಲಿ ಬಟರ್ಫ್ಲೈ ಥರ ಕಾಣಿಸುತ್ತೆ ವೇರ್ ಮಾಡಿದ್ರೆ. ನನ್ನ ತಂಗಿ ಫ್ರೆಂಡ್ ನಾವು ವೇರ್ ಮಾಡಿ ತೋರಿಸಿದ್ಲು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿ ಈ ಪೋರ್ಷನ್ ಏನು ಬಂದಿದೆಯಲ್ಲ, ಇದು ಬಟರ್ಫ್ಲೈ ಥರ ಬರುತ್ತೆ ಹಾಕ್ಕೊಂಡ್ರೆ ಶೇಪು. ಆ್ಯಂಡ್ ಇದರ ಒಂದು ಪ್ರೈಸ್ ಬಂದು 199 ರುಪೀಸ್. ನನಗೆ ಯೂಶ್ವಲಿ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಅಲ್ವಾ, ಸೊ ನಾನು ಬ್ಲ್ಯಾಕ್ ಕಲರ್ ಅಂತ ಬಿಡೋದೇ ಇಲ್ಲ, ಅದಕ್ಕೆ ತಗೊಂಡು ಬಂದೆ. ನೆಕ್ಸ್ಟು ಇದೊಂದು ಕ್ಯೂಟ್ ಬ್ಯಾಗ್ ಆ್ಯಕ್ಚುಲಿ. ಸೊ ನೋಡಿ ತುಂಬ ಚೆನ್ನಾಗಿದೆ. ಇನ್ನು ಕನ್ನಡದಲ್ಲಿ ಜೋಳಿಗೆ ಬ್ಯಾಗ್ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂತ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ನಂತರ ಇದರಲ್ಲೇ ಒಂದು ಅಲೆನ್ ಸೋಲಿ ಬ್ಯಾಗ್ ಇತ್ತು ಮೊದಲು, ತುಂಬ ಚೆನ್ನಾಗಿತ್ತು ಅದನ್ನು. ಬಟ್ ಅದು ಇಲ್ಲೆಲ್ಲ ವೆಲ್ವೆಟ್ ಇದ್ದಿದ್ದ ಕಾರಣ ಒಂದು ಸ್ವಲ್ಪ ದಿವಸ ಆದಮೇಲೆ ಎಲ್ಲ ಪುಡಿ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಬಟ್ ಅದು ಕೂಡ ಚೆನ್ನಾಗಿ ಯೂಸ್ ಆಗಿತ್ತು ನನಗೆ. ಸೊ ಅದೇ ಥರ ಪ್ಯಾಟ್ರನಲ್ಲಿದೆ ಇದು ಅಂದ್ಬಿಟ್ಟು, ಅದೇನೋ ಗೊತ್ತಿಲ್ಲ ನನಗೆ, ತುಂಬ ಇಷ್ಟ ಆಗೋಯಿತು. ಅದಕ್ಕೆ ನನ್ನ ತಂಗಿಗೆ ಹಂಗೆ ಕೊಡಿಸು ಅಂತ ಹೇಳ್ಬಿಟ್ಟು ಕೇಳಿದೆ. ಪಾಪ ಕೊಡಿಸಿದ್ಲು ನನ್ನ ತಂಗಿ ಶಿವ. ಸೊ ನೋಡಿ ಇದ್ರ ಒಳಗಡೆ ಒಂದು ಮಿನಿ ಪೌಚ್ ಇದೆ. ಸೊ ಇದು ಅಷ್ಟೇ ಸಫಿಷಿಯೆಂಟಾಗಿ ಇದೆ. ಅಂದರೆ ಓಕೆ, ನಾಟ್ ಬ್ಯಾಡ್. ಏನಾದರೂ ಬ್ಯಾಗ್ ಅಂದರೆ ಇದ್ರೊಳಗಡೆ ಒಂದು ವಾಟರ್ ಬಾಟಲ್ ಇಟ್ಕೊಬೋದು, ಲಂಚ್ ಬಾಕ್ಸ್ ಇಟ್ಕೊಬೋದು, ಕೀ, ಫೋನು ಎಲ್ಲ ಇಟ್ಕೊಬೋದು. ಸಫಿಷಿಯೆಂಟ್ ಆಗಿದೆ. ಅಂದರೆ ಈ ಪೌಚ್ ಒಳಗಡೆ ನಿಮ್ಮದು ಮೇಕಪ್ ಕಿಟ್ ಎಲ್ಲನೂ ಇಟ್ಕೊಬೋದು. ಆ್ಯಂಡ್ ಇದರ ಒಂದು ಪ್ರೈಸ್ನ ಸ್ವಲ್ಪ ಜಾಸ್ತಿ ಇದೆ, ಅಂದರೆ 1000 ರುಪೀಸು. ಯಾಕೆಂದರೆ ಇದ್ರ ಬ್ರ್ಯಾಂಡ್ ಬಂದೇ ಅದೇನೋ ಡಿಫ್ರೆಂಟಾಗಿದೆ. ಫಿಮ್ಕಾ ಅಂತ ಇದ್ರದ್ದು ಬ್ರ್ಯಾಂಡು. ಯಾವ ಬ್ರ್ಯಾಂಡ್ ಶಿಮ್ ಇದು? ಕೊರಿಯನ್ ಬ್ರ್ಯಾಂಡ್. ಓಕೆ, ಕೊರಿಯನ್ ಬ್ರ್ಯಾಂಡ್ ಫಿಮ್ಕಾ ಅಂತ. ಸೊ ಇದರ ಒಂದು ಪ್ರೈಸ್ ಬಂದು 1000 ರುಪೀಸ್. ಇದು ಕ್ಷೇಮನ್ ಗಿಫ್ಟು ನನಗೆ. ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್ ಬಂದು ಇದು ಲಾಂಗ್ ಫ್ರಾಕ್. ನಂಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಕಲರು ಇಷ್ಟ ಆಯಿತು, ಪ್ಯಾಟ್ರನ್ ಇಷ್ಟ ಆಯಿತು. ಸೀದೆ ಕಲರ್, ದ ವರ್ಕ್ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಫುಲ್ ಮೇಲಿಂದ ಕೆಳವರೆಗೂ ಈ ಥರ ನಿಮಗೆ ಬಟನ್ಸ್ ಬರುತ್ತೆ. ಹಾಗೆ ಇಲ್ಲೆಲ್ಲ ಅಕೋಬಾ ಡಿಸೈನಲ್ಲಿ ಫುಲ್ ಫ್ಲೋರಲ್ ಡಿಸೈನೇ ಇರೋದು ಎಲ್ಲ ನೋಡಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿದೆ. ನೀವು ಬೇಕಾದರೆ ಈ ಥರ ಹಿಂಗೆ ಓಪನ್ ಅಪ್ ಆಗೋನು ಹಾಕೊಬೋದು, ಒಳಗಡೆ ಪ್ಯಾಂಟ್ ಹಾಕ್ಕೊಂಡು. ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ ಇದೆಲ್ಲ ಗುಡ್ಡಿ ಎಲ್ಲ ಹಾಕ್ಕೊಂಡ್ರೆ ಫ್ರಾಕ್ ಥರ ಬರುತ್ತೆ, ಲಾಂಗ್ ಫ್ರಾಕ್ ಥರ. ತುಂಬ ಚೆನ್ನಾಗಿದೆ. ಇದು ಮೆಟೀರಿಯಲ್ ಅಷ್ಟೇ ಕಾಟನ್ ಮೆಟೀರಿಯಲ್, ತುಂಬ ಕೂಲಾಗಿರುತ್ತೆ ಬೇಸಿಗೆ. ಆ್ಯಂಡ್ ಇದ್ರ ಒಂದು ಪ್ರೈಸ್ ಬಂದು 499 ರುಪೀಸ್. ನಾನು ಹೋಗಿದ್ದ ದಿವಸ ಅಂತೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸೇ ಇತ್ತು. ಇದು ಎಸ್ಪೆಷಲಿ ಒನ್ ಪೀಸ್ ಅನ್ನೋದು ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿತ್ತು ಅವತ್ತು. ಸೊ ಇದು ನೋಡ್ಬಿಟ್ಟೆ ನನ್ನ ತಂಗಿ ಫ್ರೆಂಡು ಮಾರು ದಿವಸ ತಿರ್ಗಾ ಕರ್ಕೊಂಡು ಹೋದ್ರು ನನ್ನ ಬಾ ಅಂತ. ಶಾಪಿಂಗ್ ಹೋಗೋದಾದರೆ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ, ಹೋಗ್ತೀನಿ. ನಾನೊಬ್ಬಳೇ ಹಿಂಗಲ್ಲ ಅನಿಸುತ್ತೆ, ಮೋಸ್ಟ್ ಪ್ರಾಬ್ಲಿ ಎಲ್ಲ ಹುಡುಗಿರು ಹಿಂಗೆ ಇರ್ಬೋದೇನೋ ಅಲ್ವಾ. ಹುಡುಗಿರ ಮೇಲೆ ಹಾಗಿರ್ತಾನೆ, ಶಾಪಿಂಗ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಒನ್, ಇದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಇದರ ಒಂದು ನೆಕ್ ಪ್ಯಾಟರ್ನ್ ಆಗಿರ್ಬೋದು, ಆಮೇಲೆ ಇದು ಕಲರ್ ಕಾಂಬಿನೇಷನ್ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಸೊ ಇದು ಯಾವುದೂ ನಾನು ವೇರ್ ಮಾಡಿಲ್ಲ, ಅಂದರೆ ಟ್ರಯಲ್ ಏನು ಮಾಡಿಲ್ಲ ಅಲ್ಲಿ, ಎಲ್ಲ ಸುಮ್ಮನೆ ಹಿಂಗೆ ನೋಡಿದ್ದು ಹಿಂಗೆ ತೊಗೊಂಡಿದ್ದು ಅಷ್ಟೇ. ಟ್ರಯಲ್ ಅಂತೂ ಯಾವುದೂ ಮಾಡಿಲ್ಲ. ಬಟ್ ತುಂಬ ಚೆನ್ನಾಗಿದೆ ಎಲ್ಲ, ಫುಲ್ಲು ಕಾಟನ್. ಈ ಬೇಸಿಗೆಗೆ ಚೆನ್ನಾಗಿರುತ್ತೆ ಆಫೀಸ್ ವೇರ್ಗೆ. ಇದು ಪ್ರೈಸ್ ಬಂದು 299 ರುಪೀಸ್. ಆ್ಯಕ್ಚುಲಿ ನನಗೆ ಏನಪ್ಪ ಅಂತಂದರೆ ಇವಾಗ ಆ್ಯಸ್ ಯು ಆಲ್ ನೋ, ನನಗೆ ಪ್ರೆಗ್ನೆಂಟ್ ಆಗಿರೋ ಕಾರಣ ಏನಂತಂದರೆ ತುಂಬ ಸಫಕೇಟಿಂಗ್ ಆಗಿರುವಂಥ ಡ್ರೆಸ್ಗಳು, ತುಂಬ ಟೈಟ್ ಆಗಿರುವಂಥ ಕುರ್ತಾ ಟಾಪ್ಗಳು ಅದು ಯಾವುದೂ ನನಗೆ ಹಾಕ್ಕೊಳಕ್ಕೆ ಆಗ್ತಾಯಿಲ್ಲ. ಅದಕ್ಕೆ
ಅದಕ್ಕೆ ಇಷ್ಟು ದಿನ ನಾನು ಪುಷ್ ಮಾಡಿದೆ. ಅಂದರೆ ನನ್ನ ಹತ್ರ ಇರೋ ಒನ್ ಪೀಸ್ಗಳನ್ನೇ ಹಾಕ್ಕೊಂಡು ಸ್ವಲ್ಪ ಲೂಸಾಗಿರೋ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಡು ಪುಷ್ ಮಾಡಿದೆ. ಬಟ್ ಐ ಕುಡಂಟ್. ಇವಾಗ ಆಗ್ತಾನೇ ಇಲ್ಲ, ತುಂಬ ಸೆಕೆ ಜಾಸ್ತಿ ಆಗಿರೋ ಕಾರಣ ನನಗೆ ಟ್ರಾವೆಲ್ ಕೂಡ ಜಾಸ್ತಿ ಮಾಡಬೇಕಾಗತ್ತೆ. ನನ್ನ ಮನೆಗೂ ಆಫೀಸ್ಗೂ ಸ್ವಲ್ಪ ದೂರ ಇರೋ ಕಾರಣ ತುಂಬ ಕಂಫರ್ಟ್ ಆಗಿರೋ ಡ್ರೆಸ್ಸೇ ಬೇಕಂತ ನಾನು ಹೋಗಿ ಇದನ್ನು ತೊಗೊಂಡಿದ್ದು. ಆ್ಯಂಡ್ ಇದಂತೂ ಫುಲ್ಲು ಹೆಂಗಿದೆ ಅಂದರೆ ಸಕ್ಕತ್ತಾಗಿದೆ, ಹಾಗೆ ತಪ್ಕೊಂಡು ಮಲ್ಕೊಳ್ಳೋಣ ಅಷ್ಟು ತಣ್ಣಗಿದೆ ಡ್ರೆಸ್ಸು, ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ಒನ್ ಶೋಲ್ಡರ್ ಡ್ರೆಸ್, ಇದು ಟಾಪ್ ಡ್ರೆಸ್ ಇದು ಒನ್ ಶೋಲ್ಡರ್ ಡ್ರೆಸ್ಸು. ನೋಡಿ ಹಿಂಗೆ ಬರುತ್ತೆ, ಒಂದೇ ಶೋಲ್ಡರ್ ಇರೋದು. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ಥರ ಎಲ್ಲ ಹಾಕ್ಕೊತೀನಿ. ಆಡಾಗಿ ಏನು ಕಾಣಿಸಲ್ಲ, ಇಟ್ ಲುಕ್ಸ್ ಆ್ಯಕ್ಚುಲಿ ಗುಡ್. ನೋಡಿ ಹಿಂಗೆ ಇಟ್ಕೊಂಡ್ರೆ ಗೊತ್ತಾಗ್ತದೆ ಅಲ್ವ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಫುಲ್ ಫ್ಲೋರಲ್ ಲೆಂತ್, ಫ್ಲೋರಲ್ ಡಿಸೈನ್, ಫುಲ್ ಲೆಂತ್ ಬರುತ್ತೆ ನನಗೆ, ಇದು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದರ ಒಂದು ಪ್ರೈಸ್ ಬಂದು ಜಸ್ಟ್ 399 rupees. ಆ್ಯಕ್ಚುಲಿ ಆನ್ಲೈನಲ್ಲಿ ಮಿಂತ್ರದಲ್ಲೆಲ್ಲ ನಾನು ನೋಡಿದೆ, ಕಮ್ಮಿ ಅಂದ್ರೂ 700 ರೂಪಾಯಿ 800 ರೂಪಾಯಿ ಕೆಳಗಡೆ ಯಾವುದೇ ರೀತಿಯಾದಂಥ ಈ ಥರ ಡ್ರೆಸ್ ನಂಗೆ ಸಿಗಲಿಲ್ಲ. ಸೊ ಅದಕ್ಕೆ ನಾನು ಆನ್ಲೈನಲ್ಲಿ ಶಾಪ್ ಮಾಡಲಿಲ್ಲ. ಮಲಜಿಲ್ಲೆ ಟ್ರೈ ಮಾಡೋಣ ಅಂತ ಹೇಳಿ ಹೋದೆ. ಐ ಗಾಟ್ ವೆರಿ ಗುಡ್ ಕಲೆಕ್ಷನ್ಸ್. ಆ್ಯಂಡ್ ಒನ್ ಮೋರ್, ಯು ನೋ ರೈಟ್, ಐ ಲವ್ ಬ್ಲ್ಯಾಕ್. ಸೊ ಇದು ಒಂಥರ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ದಿಸ್ ಇಸ್ ನಾಟ್ ಅ ಕಾಟನ್ ಮೆಟೀರಿಯಲ್, ಇದೊಂಥರ ಪಾರ್ಟಿ ವೇರ್ ಡ್ರೆಸ್ ಅಂತಲೇ ಹೇಳ್ಬೋದು. ಸೊ ನೋಡಿ ಈ ಥರ ಶೋಲ್ಡರಲ್ಲಿ, ಅಂದರೆ ಇಲ್ಲಿ ಶೋಲ್ಡರ್ಗೆ ಈ ಥರ ಬರುತ್ತೆ ಚೈನ್ ಲಿಂಕ್ದು. ಅಂದರೆ ಇಲ್ಲಿ ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು, ಲೂಸು ನಮಗೆ ಎಷ್ಟು ಬೇಕೋ ಉದ್ದ ಆ ಥರ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ದಿಸ್ ಲೈಟ್ ವೆಯ್ಟ್, ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ. ಕೆಳಗಡೆ ಮಾತ್ರ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೆಡ್ ಕಲರ್ ಫ್ಲವರ್ ಬಂದಿದೆ. ಸೈಡ್ಸಲ್ಲಿ ಈ ಥರ ಕಟ್ ಬಂದಿದೆ. ಪಾರ್ಟಿ ವೇರ್ಗಂತೂ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಆ್ಯಂಡ್ ಫ್ರಂಟ್ ಡಿಸೈನು ಅಷ್ಟೇ, ಈ ಥರ ನೆಕ್ ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರ ಒಂದು ಪ್ರೈಸ್ ಬಂದು ಟ್ಯಾಗೆಲ್ಲ ಬಿದ್ದೋಗ್ಬಿಟ್ಟಿದೆ. 399 ಇರಬೇಕು ಅನ್ಸುತ್ತಲ್ಲ ಕ್ಷಮ, 399. ಇದ್ರ ಪ್ರೈಸ್ ಕೂಡ 399. ನನಗೆ ಎಲ್ಲ ಪ್ರೈಸೂ ವರ್ತ್ ಅಂತಲೇ ಅನ್ನಿಸ್ತು. ಏನು ಅಂತ ತುಂಬ ಜಾಸ್ತಿ ಪ್ರೈಸ್ ಅಂತ ಏನಿಲ್ಲ, ಎಲ್ಲ ರೀಸನಬಲ್ ಪ್ರೈಸ್ ಏನೇ ಹೇಳಬೇಕಂತ, ತುಂಬ ರೀಸನಬಲ್ ಅಂತಲೇ ಹೇಳ್ಬೋದು ಕಂಪೇರ್ಡ್ ಟು ಆನ್ಲೈನ್ ಶಾಪಿಂಗು. ಆ್ಯಂಡ್ ಇದಂತೂ ನಾನು ಒನ್ ಆಫ್ ಮೈ ಫೇವ್ರೆಟ್ ಟಾಪ್ ಅಂತಲೇ ಹೇಳ್ಬೋದು, ನಾಟ್ ಟಾಪ್, ಡ್ರೆಸ್. ಸೊ ಇದನ್ನೇ ನನ್ನ ತಂಗಿ ಫ್ರೆಂಡ್ ಕೂಡ ಸೇಮ್ ಪೀಸ್ ಬೈ ಮಾಡಿದ್ಲು. ಅಂದರೆ ನನ್ನ ಹತ್ರ ನೋಡಿದಾಗ ಅವಳಿಗೆ ತುಂಬ ಇಷ್ಟ ಆಯಿತು. ಸೊ ಮಾರನೇ ದಿವಸ ನಾವು ಹೋದಾಗ ಅವಳಿಗೆ ಇದೇ ಥರ ಬೇಕು ಅಂತ ಹುಡುಕಿ ಇದೇ ಥರನೇ ತೊಗೊಂಡ್ಲು. ತುಂಬ ಚೆನ್ನಾಗಿದೆ ಇದು ಡ್ರೆಸ್ ಮಾತ್ರ. ಎಲ್ಲ ಒಕೇಶನ್ಸ್ಗೂ ಒಂಥರ ಚೆನ್ನಾಗಿರುತ್ತೆ. ಇವಾಗ ನೀವು ಯಾವ್ದಾದ್ರು ಒಕೇಶನ್ಸ್ಗೆ ಹೋಗ್ಬೇಕಂತಂದರೆ ಬೇಸಿಗೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಬೀಚ್ ವೇರ್ಗಾಗಿರ್ಬೋದು ಅಥವಾ ಯಾವ್ದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ಬೇಕು ಅಂತಂದು ಅಷ್ಟು ತುಂಬ ಚೆನ್ನಾಗಿರುತ್ತೆ. ನಾವು ಈ ಥರ ಇದನ್ನು ಟ್ರೈ ಮಾಡ್ಕೊಳ್ಳೋದು, ಹಿಂಗೆ ಬರುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಟ್ರೈ ಮಾಡಿಕೊಂಡು ವೇರ್ ಮಾಡಿದ್ರೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ನೀವು ನೋಡ್ತಿರೋದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ. ಹಾಗೆ ಇಲ್ಲಿ ಮಧ್ಯದಲ್ಲಿ ಸ್ಲಿಟ್ ಬಂದಿದೆ, ಇಲ್ಲಿ ಮಧ್ಯೆ ಫ್ಲವರ್ ಡಿಸೈನ್ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಹಾಗೆ ಹಿಂದೆಗಡೆ ನಿಮಗೆ ಇಲ್ಲಿ ಎಲಾಸ್ಟಿಕ್ ಇದೆ, ಸೊ ದಟ್ ಇಟ್ ವಿಲ್ ಫಿಟ್ ಚೆಸ್ಟ್ ಪೋರ್ಷನ್ ಎಕ್ಸಾಕ್ಟ್ಲಿ. ಈ ದಪ್ಪ ಇರೋರು ಕೂಡ ಹಾಕೊಬೋದು, ಅಂದರೆ L, M, S ಈ ಥರ 3 ಸೈಜ್ ಇರೋರು ಕೂಡ ಹಾಕೊಬೋದು. ಎಲ್ಲರಿಗೂ ತುಂಬ ಚೆನ್ನಾಗಿ ಫಿಟ್ ಆಗುತ್ತೆ. ಆ್ಯಂಡ್ ಇದು ಹಿಂದೆ ಕುತ್ತಿಗೆಗೆ ಹೀಗೆ ಟ್ರೈ ಮಾಡ್ಕೊಳುತ್ತೆ. ಆ್ಯಂಡ್ ಪ್ರೈಸ್ ಇಸ್ 399 rupees ಅಷ್ಟೇ. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ಆ್ಯಂಡ್ ಮೋರೋವರ್ ಎಲ್ಲ ಕಾಟನ್ ಆಗಿರೋದ್ರಿಂದ ನನಗೊಂದು ಬೇಸಿಗೆಗೆ ತುಂಬ ಚೆನ್ನಾಗಿ ಸಿಕ್ತು ಈ ಸತಿ ಕಲೆಕ್ಷನ್ಸು. ವೆರಿ ಹ್ಯಾಪಿ ವಿತ್ ದ ಕಲೆಕ್ಷನ್ಸ್. ಆ್ಯಂಡ್ ಇದೊಂದು ತೊಗೊಂಡೆ, ಬಟ್ ಐ ಡೋಂಟ್ ನೋ ನಾನು ಯಾವಾಗ ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು. ಯಾವುದ್ರ ಜೊತೆ ಪೇರ್ ಮಾಡಬೇಕು ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನೋಡಿದ ತಕ್ಷಣ ಇಷ್ಟ ಆಯಿತು ದ ಮೆಟೀರಿಯಲ್, ದ ಪ್ಯಾಟ್ರನ್. ಇದೂ ಅಷ್ಟೇ, ಈ ಥರ ಟ್ರೈ ಮಾಡ್ಕೊಳ್ಳೋದು ಕತ್ತಿಗೆ, ಹೀಗೆ ಟ್ರೈ ಮಾಡಿಕೊಂಡು ಈ ಥರ ವೇರ್ ಮಾಡ್ಕೊಳ್ಳೋದು ಚೆನ್ನಾಗಿತ್ತು, ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಸೊ ವಿ ಕ್ಯಾನ್ ಪೇರ್ ದಿಸ್ ವಿತ್ ಲಾಂಗ್ ಸ್ಕರ್ಟ್ಗೆ ಪೇರ್ ಮಾಡ್ಕೊಬೋದು, ಅಥವಾ ಹೈ ವೇಸ್ಟ್ ಜೀನ್ಸ್ಗಳಿಗೂ ಪೇರ್ ಮಾಡ್ಕೊಬೋದು. ಚೆನ್ನಾಗಿರುತ್ತೆ. ನಾವು ಯಾವ ಥರ ಹಾಕೊತೀವಿ ಅನ್ನೋದ್ರ ಮೇಲೆ, ಸ್ಟೈಲಿಂಗ್ ನಾವು ಯಾವ ಥರ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇದರ ಒಂದು ಪ್ರೈಸ್ ಬಂದು ಜಸ್ಟ್ 99 rupees ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ತೋರಿಸ್ತಾ ಇರೋದು, ನಾನು ಇವಾಗ ತೋರಿಸ್ತಾ ಇರೋದಿಲ್ಲ, ಇದು ನನ್ನ ತಂಗಿದು. ಅವಳು ಪೂಮಾ ಜಿಮ್ ವೇರ್ ತೊಗೊಂಡ್ಳು. ಇದು ತುಂಬ ಚೆನ್ನಾಗಿ ಸಿಕ್ತು ಅವಳಿಗೆ. ಇದು ನೋಡಿ ಪೂಮಾದ ಬ್ರ್ಯಾಂಡ್, ಇದು ಕಾಣಿಸ್ತಾ ಇದೆಯಾ, ಪೂಮಾ ಬ್ರ್ಯಾಂಡ್. ದಿಸ್ ಕಾಸ್ಟೆಡ್ ಅರೌಂಡ್, ನೋಡಿ ಇಲ್ಲಿದೆ ಪೂಮಾ ಸಿ ಮತ್ತು. ಆ್ಯಂಡ್ ದಿಸ್ ಕಾಸ್ಟೆಡ್ ಅರೌಂಡ್ 499 rupees. ವರ್ತ್ ಅಂತಲೇ ಅನ್ನಿಸ್ತು. ಇದ್ರ ಆ್ಯಕ್ಚುಯಲ್ ಪ್ರೈಸ್ ಬಂದು
399 ಏನೋ ಇದೆ, 299. ಹಾಂ, MRP ಪ್ರೈಸ್ ಬಂದು 299 ಇದೆ, ಸಾರಿ 2399 ಇದೆ, ಅಂದರೆ 3000. ಇವಳಿಗೆ 500 ರುಪೀಸಿಗೆ ಸಿಕ್ತು. ಸೊ ವೆರಿ ವರ್ತ್ ಅಂತ ಅನ್ನಿಸ್ತು. ಪೂಮಾದು ಅಷ್ಟು ಕಮ್ಮಿಗೆ ಸಿಕ್ಕಿದೆ ಅಂದರೆ ಗುಡ್ ಅಲ್ವಾ. ಇದೊಂದು ಕ್ಯಾಶುವಲ್ ಸುಮ್ಮನೆ ಹಾಗೆ ಒಂದು ಟಾಪ್ ತೊಗೊಂಡು, ಇದರ ಒಂದು ಪ್ರೈಸ್ ಬಂದು 79 ರುಪೀಸ್ ಅಷ್ಟೇ. ಸೊ ಮನೆಗಾದರೂ ಹಾಕೊಬೋದು, ಸುಮ್ಮನೆ ಹಾಗೆ ಚೆನ್ನಾಗಿರುತ್ತೆ ಅಂತ ತೊಗೊಂಡ್ರೆ. ನೆಕ್ಸ್ಟ್ ಇದು ಕೂಡ ಅಷ್ಟೇ ನಾನು ಚಿಕ್ಕ ತಂಗಿದ್ದೇನೆ. ಯಾವ್ಯಾವ ಚಿಕ್ಕ ತಂಗಿರುತ್ತೋ ಅದೆಲ್ಲ ನಾನು ಚಿಕ್ಕ ತಂಗಿದೆ. ಇದೊಂದು ಟಾಪ್ ತೊಗೊಂಡು ದಿಸ್ ಕಾಸ್ಟೆಡ್ 149 ರುಪೀಸ್ ಇದ್ರದ್ದು ಬೆಲೆ. ಇದು ಅಷ್ಟೇ ಚಿಕ್ಕದಾಗಿದೆ, ಚಿಕ್ಕ ತಂಗಿದು. ಇದು ಜಾಕೆಟ್ ಥರ ಅವಳ ಸೈಜ್ಗೂ ಆಗುತ್ತೆ, ಇದು ನನಗೆ ಹಿಂಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನನ್ನ ಸೈಜ್ಗೂ ಆಗುತ್ತೆ ನೋಡಿ. ತುಂಬ ಸ್ಟ್ರೆಚಬಲ್ ಮೆಟೀರಿಯಲ್, ತುಂಬ ಚೆನ್ನಾಗಿ ಜಾಕೆಟ್ ಥರ ಯೂಸ್ ಮಾಡ್ಬೋದು. ಅಥವಾ ನಾಟ್ ಓನ್ಲಿ ಜಾಕೆಟ್, ಇವನ್ ಸ್ಯಾರಿ ಕೂಡ ಪೇರ್ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಸ್ಟೈಲಿಂಗ್ ಮಾಡೋರಿಗೆ ಬಂದರೆ, ಸ್ಟೈಲಿಂಗ್ ಮಾಡೋರಿಗೆ ಇದನ್ನು ಯಾವ ಥರ ಬೇಕಾದರೂ ಸ್ಟೈಲ್ ಮಾಡ್ಕೊತಾರೆ. ದಿಸ್ ಇಸ್ 149 ರುಪೀಸ್ ಅಷ್ಟೇ ಅಗೈನ್. ಸೊ ಅದಕ್ಕೆ ನಾವು ಯಾಕೆ ಬಾಲಾಜಿಗೆ ಹೋಗ್ತೀವಿ ಅಂತಂದರೆ, ಇಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಮಗೆ ಎಲ್ಲೂ ಬಟ್ಟೆ ಸಿಗೋಲ್ಲ. ಸೊ ಅದಕ್ಕೆ ನಾವು ಯಾವಾಗಲೂ ಈ ಥರ ಒಂದು ಬಟ್ಟೆ ತೊಗೋಬೇಕು ಅಂದರೆ ವಿ ಆಲ್ವೇಸ್ ಪ್ರಿಫರ್ ಬಾಲಾಜಿ ಕ್ರಿಯೇಷನ್ಸ್. ಸೊ ನೋಡಿ, ಇದು ಅಷ್ಟೇ ಒಂದು ಶೋಲ್ಡರ್ ಇರೋದು, ತುಂಬ ಚೆನ್ನಾಗಿದೆ ಇದು ಟಾಪ್ ಬಂದು. ಇದು ಅಷ್ಟೇ ನಾನು ಚಿಕ್ಕ ತಂಗಿನೇ ತೊಗೊಂಡಿದ್ದು, ಬಟ್ ಯಾವಾಗ ಆಸೆ ಆದರೆ ನಾವು ಕೂಡ ಹಾಕೊಬೋದು. ಚೂರು ದೊಡ್ಡದಾಗಿದೆ ಇದು, ಪರವಾಗಿಲ್ಲ, ನನಗೂ ಫಿಟ್ ಆಗುತ್ತೆ ಅನಿಸುತ್ತೆ, ಬಟ್ ನಾಟ್ ನೌ, ಆಫ್ಟರ್ ಸಮ್ ಡೇಸ್. ದಿಸ್ ಈಸ್ ಜಸ್ಟ್ 79 ರುಪೀಸ್ ಗೈಸ್. 79 ರುಪೀಸ್ಗೆ ಈ ಥರ ಟಾಪು ಎಲ್ಲಾದರೂ ಸಿಗುತ್ತಾ? ಆ್ಯಂಡ್ ಯು ಡೋಂಟ್ ಬಿಲೀವ್, ಅವಳೊಂದು ಅಲ್ಲೇ ಪೇರ್ ಮಾಡ್ಕೊಂಬಿದ್ಲು, ಒಂದು ಪ್ಯಾಂಟ್ ತೊಗೊಂಬಂದು, ಅದು ಶರಾರ ಪ್ಯಾಂಟ್ ಥರ. ಆ ಪ್ಯಾಂಟ್ಗೆ ಇದೊಂದು ಟಾಪ್ ತೊಗೊಂಬಂದು ಅಲ್ಲೇ ಮ್ಯಾಚ್ ಮಾಡ್ಕೊಂಬಿಟ್ಲು ಹಾಗೇನೆ. ಇದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇದಷ್ಟು ಟ್ರೈ ಮಾಡ್ಕೊಳ್ಳೋದು ಕತ್ತಿಗೆ. ಇದೆಲ್ಲ ಸ್ಟಿಚ್ ಮಾಡಿಸ್ತೀವಿ ಅಂತಂದರೆ, ಸ್ಟಿಚ್ ಮಾಡಿಸೋಕ್ಕೆ ಅಂತ ಹೋದರೆ ಕಮ್ಮಿ ಆದರೂ ನಮಗೆ ಒಂದು 200 ರೂಪಾಯಿ ಆದರೂ ಬೇಕು. ಅಕಸ್ಮಾತ್ ನಾನು ಹೇಳ್ತಾ ಇರೋದು, ಈ ಥರ ಪೇರ್ ಮಾಡಿಕೊಂಡು ನಾವೆಲ್ಲ ಸ್ಟಿಚ್ ಮಾಡಿಸ್ತೀವಿ, ಫ್ರಮ್ ಸ್ಕ್ರ್ಯಾಚಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತೆಲ್ಲ ಹೋದರೆ ವಿ ನೀಡ್ ಅರೌಂಡ್, ಈ ಕ್ಲಾತ್ಗೆ ಒಂದಷ್ಟು ದುಡ್ಡು ಕೊಡಬೇಕು. ಅದನ್ನು ಸ್ಟಿಚ್ ಮಾಡಿಸೋಕ್ಕೆ ಈ ಥರ ಪ್ಯಾಟರ್ನಲ್ಲೆಲ್ಲ ಸ್ಟಿಚ್ ಮಾಡಿಸ್ತೀನಿ ಅಂತಂದರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ. ಸೊ ನೋಡಿ, ಇದು ಮಧ್ಯದಲ್ಲಿ ಈ ಥರ ಫ್ಲವರಲ್ ಡಿಸೈನ್ ಬಂದಿದೆ, ಹಾಗೆ ಮಧ್ಯ ಇಲ್ಲಿ ಗೋಲ್ಡನ್ ಚಿಮ್ಮಿನಿಕೆ ಎಲ್ಲ ಕಾಣಿಸ್ತಾ ಇದೆಯಲ್ವ. ಆ್ಯಂಡ್ ದಿಸ್ ಇಸ್ ಟೈಯಿಂಗು ಹಿಂದೆ ಹೀಗೆ ಟ್ರೈ ಮಾಡ್ಕೊಳ್ಳೋದು. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ನೋಡಿ ಎಲಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಫಿಟ್ಟಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ. ಸೊ ಇದಕ್ಕೆ ಅವಳು ಈ ಶರಾರ ಪ್ಯಾಂಟ್ನ ತಗೊಂಡಿದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಯಾವ್ದಾದ್ರು ಇವೆಂಟ್ಸ್ ಇದ್ದಾಗ, ಆಫೀಸಲ್ಲಿ ಇವೆಂಟ್ಸ್ ಇದ್ದಾಗ, ಅಥವಾ ಮನೆಗಳಲ್ಲೇ ಮೆಹಂದಿ ಫಂಕ್ಷನ್ಸ್ಗೋ ಅಥವಾ ಸಂಗೀತ ಆ ಥರದ್ದು ಏನಾದರೂ ಇವೆಂಟ್ಸ್ ಇದ್ದಾಗ ಆರಾಮಾಗಿ ನಾವು ಯೂಸ್ ಮಾಡ್ಕೊಬೋದು. ಆ್ಯಂಡ್ ಇದರ ಒಂದು ಪ್ರೈಸ್ ಕೇಳಿದ್ರೆ ನೀವು ತುಂಬ ಶಾಕ್ ಆಗ್ತೀರಾ. ಡೆಫಿನೆಟ್ಲಿ ದಿಸ್ ಈಸ್ ಜಸ್ಟ್ 99 ರುಪೀಸ್. ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಎಲ್ಲ ಅದ್ರ ಮೇಲೆ ಏನು ಪ್ರೈಸ್ ಇದೆಯೋ ಅದೇ ಹೇಳ್ತಾ ಇರೋದು. ಜಸ್ಟ್ 99 ರುಪೀಸ್ ಅಷ್ಟೇ. ಆ್ಯಂಡ್ ಈ ಶರಾರ ಪ್ಯಾಂಟಿಗೆ ಸ್ವಲ್ಪ ಒಂಚೂರು ಜಾಸ್ತಿ ಇರುತ್ತೆ. ಎಸ್, ದಿಸ್ ಇಸ್ ಜಸ್ಟ್ 249 ರುಪೀಸ್. ಅದೇ ನೀವು ಈ ಥರ 2 ಪೇರ್ನ ಏನಾದರೂ ಶಾಪ್ ಮಾಡ್ತೀನಿ ಆಚೆ ಹೋಗ್ಬಿಟ್ಟು ಅಂತಂದರೆ, ಕಮ್ಮಿ ಅಂದರೆ ನಿಮಗಿದು 1500-2000 ರೂಪಾಯಿ ಆಗೇ ಆಗುತ್ತೆ. ಅದಕ್ಕಿಂತ ಕಡಿಮೆ ನಿಮಗೆ ಸಿಗೋಲ್ಲ. ಸೊ ಇದು ಬೆಸ್ಟ್ ಅಂತ ಅನಿಸುತ್ತೆ ನೋಡಿ. 500 ರೂಪಾಯಿ, ನಾಟ್ ಇವನ್ 500, ಇದು 250, ಅದು 100, 350ನಲ್ಲಿ ನಿಮಗೆ ಎರಡು ಸಿಕ್ತಂಗಾಯಿತು. ಆ್ಯಂಡ್ ಇದು ಬಂದು ನನ್ನ ಫಸ್ಟ್ ತಂಗಿ ಜಯಶ್ರೀಗೆ ಅಂತ ನಾನು ಸೆಲೆಕ್ಟ್ ಮಾಡಿದ್ದು. ಇದು ಯಾರೋ ಹೀಗೆ ಅಂದರೆ ನೋಡಿಬಿಟ್ಟು ಹೋಗ್ತಾರಲ್ಲ, ಸೊ ಅವ್ರು ನೋಡಿದ್ರು, ಅವ್ರಿಗೆ ಆಗಲಿಲ್ಲ ಫಿಟ್ಟಿಂಗು, ಸೊ ಅವ್ರು ಬಿಟ್ಟರು. ನನಗೆ ಅನಿಸ್ತು ತುಂಬ ಚೆನ್ನಾಗಿದೆ ಅಲ್ವಾ, ಯಾಕೆ ಬಿಡಬೇಕು, ಫಾರ್ಮಲ್ ಟಾಪ್ ಇದು. ಆಮೇಲೆ ಎಲ್ಲ ನೋಡ್ತಾ ಇರ್ಬೋದು ನೀವು, ಥ್ರೆಡ್ ವರ್ಕಲ್ಲೇ ಫ್ಲವರಲ್ ಡಿಸೈನ್ ಬಂದಿದೆ ಆ ಕಡೆ ಈ ಕಡೆ. ಆ ಥರ ಯೂನಿಕಾಗಿ ತುಂಬ ಚೆನ್ನಾಗಿದೆ, ಆಫೀಸ್ ವೇರ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೋ ಅಂತಂದೆ. ಆ್ಯಂಡ್ ಇವನ್ ಇದರ ಒಂದು ಪ್ರೈಸ್ ಬಂದು 149 ರುಪೀಸ್ ಅಷ್ಟೇ ನೋಡಿ, 149. ಇದು ಅಷ್ಟೇ ನನ್ನ ಫಸ್ಟ್ ತಂಗಿ ಜಯಶ್ರೀದೇನೆ. ಇದು ಈ ಥರ ಹೀಗೆ ಜೀನ್ಸ್ ಮೇಲಾದರೂ ವೇರ್ ಮಾಡ್ಕೊಬೋದು, ಅಥವಾ ಲೆಗಿನ್ಸ್ ಮೇಲಾದ್ರೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ಇದನ್ನು ಅಷ್ಟೇ ಕಾಟನ್ ಮೆಟೀರಿಯಲ್, ತುಂಬ ಚೆನ್ನಾಗಿದೆ ಬಟ್ಟೆ. ಅದ್ರ ಪ್ಯಾಟರ್ನ್ ಕೂಡ ಡಿಫ್ರೆಂಟ್ ಆಗಿದೆ. ಇದು ಅಷ್ಟೇ ಜಸ್ಟ್ 149 ರುಪೀಸ್. ಸೊ ನೋಡಿ, ಈ ಥರ ಇದು ಹೀಗೆ ಬೋಟ್ ನೆಕ್ ಆ ಥರ ಏನಾದರೂ ಹಾಕೊಬೋದು, ಅಥವಾ ಈ ಥರ ಫುಲ್ ಹಾಕೊಬೋದು.
ಇದೊಂದು ಜಸ್ಟ್ ಶರ್ಟ್ ತೊಗೊಂಡು ಅಷ್ಟೇ, ಸುಮ್ಮನೆ ಹಾಗೆ ನೈಟ್ ವೇರ್ಗಾದರೂ ಆಗ್ಬೋದು ಅಥವಾ ಕ್ಯಾಶುವಲಾಗಿ ಹಾಗೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಇದು 129 ರುಪೀಸ್ ಇದು ಒಂದು ಪ್ರೈಸು. ಕ್ಲಾತ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ, ಅದಕ್ಕೆ ಅವಳಿಗೆ ಇಷ್ಟ ಆಗಿ ಇದನ್ನು ತೊಗೊಂಡ್ಳು. ಇದೊಂದು ಡ್ರೆಸ್ ತೊಗೊಂಡ್ಳು ಅವಳು, ತುಂಬ ಚೆನ್ನಾಗಿದೆ ಇದು ಕೂಡ ಡ್ರೆಸ್ಸು. ಅವಳು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೋಡಿ, ಇದು ಸ್ಲೀವ್ಸ್ ಬಂದು ಈ ಥರ ಬರುತ್ತೆ. ಸೊ ಬ್ಯಾಕ್ ಸೈಡ್ ತೋರಿಸ್ತೀವಿ, ಒಂಚೂರು ಫ್ರಂಟ್ ತೋರಿಸ್ತೀವಿ. ಸೊ ನೋಡಿ, ಇದು ಫುಲ್ ಫ್ರಾಕು ಈ ಥರ 2 ಸ್ಟ್ರಿಪ್ ಬಂದಿದೆ. ಸೊ ಇಟ್ ಈಸ್ ಅನ್ ಅಡ್ಜಸ್ಟಬಲ್ ಸ್ಟ್ರಿಪ್ಪು. ಇದು ಈ ಥರ ಇರುತ್ತೆ ಫ್ರಾಕು, ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಕೂಡ ಎಲಾಸ್ಟಿಕ್ ಬಂದಿದೆ, ಸೊ ದಟ್ ಇಟ್ ವಿಲ್ ಫಿಟ್. ಆ್ಯಂಡ್ ಇದರ ಒಂದು ಪ್ರೈಸ್ ಬಂದು ಜಸ್ಟ್ 249 ರುಪೀಸ್. ಇದು ಅಷ್ಟೇ ಕಾಟನ್ ಮೆಟೀರಿಯಲ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಅದೇ ಲಾಂಗ್ ಸ್ಕರ್ಟ್ ಥರ ನೋಡಿ. ಕಲರ್ ಕಾಂಬಿನೇಷನ್ ಅಂತೂ ನನಗೆ ಕಲರ್ ತುಂಬ ಇಷ್ಟ ಆಯಿತು. ಇದು ಅದು ಹೇಳಿದ್ನಲ್ಲ, ಆ ಬಿನ್ನಲ್ಲಿ ಎಲ್ಲ ಹೊಸದಾಗಿ ಕಲೆಕ್ಷನ್ ಬಂದಾಗ ತೊಗೊಳ್ಳುವಾಗ ಹಾಗೆ ಸಿಕ್ಕಿದ್ದು ಇದು. ಅಂದರೆ ನಾನು ಚೂಸ್ ಮಾಡಿದ್ದು ಕೊಡಿ 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 ಅಂತ ಹೇಳ್ಬಿಟ್ಟು. ಯಾರೋ ಒಬ್ಬರು ಆ್ಯಕ್ಚುಲಿ ಇದರಲ್ಲೇ ಸೈಜ್ ಇವಳು XS ತೊಗೊಂಡಿದ್ದು, ಯಾವುದೋ ಬೇರೆದು S ತೊಗೊಂಡ್ರು. ಎಸ್ಸು XS ಎರಡೂ ಎತ್ಕೊಟ್ಟಿದ್ದೆ ಅವಳಿಗೆ. ಸೊ ದಟ್ ಯಾವ್ದು ಫಿಟ್ ಆಗುತ್ತೋ ಅದು ಇಟ್ಕೊಂಡು ವಾಪಸ್ಕೊಳ್ಳೋಣ ಅಂತ ಹೇಳಿ. ಸೊ ಅವಳು XSನ ತೊಗೊಂಡು. ಸೊ ಇದು ಲಾಂಗ್ ಬರುತ್ತೆ ನೋಡಿ, ಈ ಥರ ಲಾಂಗ್ ಬರುತ್ತೆ. ಆ್ಯಂಡ್ ಸ್ಟ್ರಿಪ್ ಬಂದಿದೆ, ಇದು ಅಡ್ಜಸ್ಟಬಲ್ ಸ್ಟ್ರಿಪ್ಪು. ಇದು ಅಡ್ಜಸ್ಟಬಲ್ ಸ್ಟ್ರಿಪ್ಪು. ಹಾಗೆ ಇದು ಸ್ಲಿಟ್ ಇಲ್ಲ ಏನಿಲ್ಲ, ಹಾಗೆ ಉದ್ದ ಹಾಗೆ ಬರುತ್ತೆ. ತುಂಬ ಚೆನ್ನಾಗಿದೆ ಇದು ಕೂಡ. ಮೆಟೀರಿಯಲ್ ಅಂತೂ ಸಕ್ಕತ್ತಾಗಿದೆ ಇದು. ಆ್ಯಂಡ್ ಇದರ ಒಂದು ಪ್ರೈಸ್ ಬಂದು 249 ರುಪೀಸ್. ಯು ಕ್ಯಾನ್ ಸಿ 249 ರುಪೀಸ್. ಹಾಗೆ ಇದು ಒಂದು ಲಾಂಗ್ ಡ್ರೆಸ್ ನಾನು ತೊಗೊಂಡಿದ್ದು, ತುಂಬ ಚೆನ್ನಾಗಿ ಸಿಕ್ತು ಇದು ಮಾತ್ರ ನನಗೆ. ನೋಡಿ, ಇದು ಅಷ್ಟೇ ಸಿಂಗಲ್ ಶೋಲ್ಡರ್ ಇರೋದು, ತುಂಬ ಚೆನ್ನಾಗಿದೆ. ಪ್ರಿಂಟ್ಸು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ತುಂಬ ಕ್ಯೂಟಾಗಿದೆ. ನಾನು ಇದನ್ನು ಸೆಲೆಕ್ಟ್ ಮಾಡಿ ತೊಗೊಂಡ್ಮೇಲೆ ತುಂಬ ಜನ ನನ್ನ ಹತ್ರ ಕೇಳಿದ್ರು, ಇದು ಇನ್ನೊಂದು ಪೀಸ್ ಇದೆಯಾ ನಮಗೂ ಸಿಗ್ಬೋದಾ ಅಂತ. ಬಟ್ ನನ್ನ ಲಕ್ ಅವತ್ತು ಒಂದೇ ಪೀಸ್ ಇತ್ತು, ಅದು ನನಗೆ ಸಿಕ್ತು. ಆ್ಯಂಡ್ ಏನಪ್ಪ ಇದರಲ್ಲಿ ಡಿಫಾಲ್ಟ್ ಅಂತ ಅಂದರೆ, ಒಂದು ನಿಮಿಷ ಹುಡುಕ್ತಾ ಇದ್ದೀನಿ ನಾನೇನೆ. ಉಲ್ಟಾ ಇಟ್ಕೊಂಡಿದ್ದೀನಿ, ಒಂದು ನಿಮಿಷ. ಹಾಂ ನೋಡಿ, ಇದು ಹಿಂಗೆ ಬರುತ್ತೆ. ಇದರಲ್ಲಿ ಏನು ಡಿಫಾಲ್ಟ್ ಇತ್ತಂತಂದರೆ ಇಲ್ಲೊಂಚೂರು ಮಾರ್ಕ್ ಆಗಿಬಿಟ್ಟಿದೆ. ಬಟ್ ಅದೇನು ಅಷ್ಟೊಂದು ವಿಸಿಬಲ್ ಇಲ್ಲ ಅಂತ ನನಗೆ ಅನಿಸುತ್ತೆ ಅಲ್ವಾ. ಏನಾದ್ರು ವಿಸಿಬಲ್ ಇದೆಯಾ ಅದು ಅಷ್ಟೊಂದು ಐ ಡೋಂಟ್ ಕೇರ್, ವಾಶ್ ಮಾಡಿದ್ರೆ ಹೋಗ್ಬೋದು ಅಂತ ಅನಿಸುತ್ತೆ. ಬಟ್ ಇಗ್ನೋರಿಂಗ್ ದ್ಯಾಟ್, ನನಗೆ ಈ ಫ್ಲೋರಲ್ ಪ್ರಿಂಟ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ದ ಪ್ಯಾಟ್ರನ್ ಅಂತೂ ತುಂಬ ತುಂಬ ಇಷ್ಟ ಆಯಿತು. ನನಗೇನು ಈ ನಡುವೆ ಒನ್ ಶೋಲ್ಡರ್ ಮೇಲೆ ತುಂಬ ಲೋ ಬಂದುಬಿಟ್ಟಿದೆ. ಈ ಥರ ಸಿಂಗಲ್ ಶೋಲ್ಡರ್ ಡ್ರೆಸ್ ಹಾಕ್ಕೊಳ್ಳೋದು ಅಂದರೆ ನನಗೇನೋ ಒಂಥರ ಕ್ರೇಜ್. ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ, ಹಾಗೇನೋ ನನಗೆ ಇಷ್ಟ ಆಗಿದೆ ಈ ಥರದ್ದು ಒಂದು ಪ್ಯಾಟ್ರನ್. ನಿಮಗೂ ಕೂಡ ಈ ಥರದ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೂ ಕೂಡ ಈ ಥರ ಪ್ಯಾಟ್ರನ್ ಇಷ್ಟ ಆಗುತ್ತೆ ಅಂತ. ಸೊ ಫ್ಲೋರಲ್ ಡಿಸೈನ್ ಫುಲ್ಲು ಹಾಕೊಂಡೋಗಂತೂ ಮಸ್ತಾಗಿರುತ್ತೆ. ನಾನು ತೊಗೊಂಡ್ಮೇಲೆ ತುಂಬ ಜನ ಕೇಳಿದ್ರು, ಇದನ್ನ ಈ ಥರನೇ ಇದೆಯಾ ಮೇಡಮ್ ಹೇಳಿ ಅಂತ. ಬಟ್ ಅಲ್ಲೆಲ್ಲೂ ಇರಲಿಲ್ಲ, ಇದು ಒಂದೇ ಪೀಸ್ ಇದ್ದಿದ್ದು. ನನ್ನ ತಂಗಿ ಫ್ರೆಂಡ್ ಕೂಡ ಕೇಳಿದ್ರು ಇದೇ ಥರ ಇದೆಯಾ ಅಂತ, ಬಟ್ ಅವಳಿಗೂ ಕೂಡ ಸಿಕ್ಕಲಿಲ್ಲ. ಆ್ಯಂಡ್ ಇದರ ಒಂದು ಪ್ರೈಸ್ನ ನೀವು ಗೆಸ್ಸೇ ಮಾಡಿರೋಕ್ಕಾಗಲ್ಲ, ಅಷ್ಟು ಕಡಿಮೆಗೆ ಸಿಕ್ತು ನನಗೆ. ಯು ಡೋಂಟ್ ಬಿಲೀವ್ ಗೈಸ್, ದಿಸ್ ಇಸ್ ಜಸ್ಟ್ 100 ರುಪೀಸ್. ನಾನು ಸುಳ್ಳು ಹೇಳ್ತಾ ಇಲ್ಲ, ಇದರ ಒಂದು ಪ್ರೈಸ್ ಬಂದು 100 ರುಪೀಸ್. ಸೊ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಇಷ್ಟು ಕಡಿಮೆ ಬಡ್ಜೆಟಲ್ಲಿ ಇಂಥ ಒಳ್ಳೆ ಪ್ಯಾಟ್ರನ್ನು ಆ್ಯಂಡ್ ಮೋರ್ ಓವರ್ ಕಾಟನ್ನು ಆ್ಯಂಡ್ ಈ ಒಂದು ಪ್ರಿಂಟ್ ಏನಿದೆಯಲ್ಲ ಅದು ಎಷ್ಟು ಒಳ್ಳೆ ಲುಕ್ ಕೊಡುತ್ತೆ ಹಾಕ್ಕೊಂಡ್ರೆ ಅಂತಂದರೆ ಸೂಪರ್ಬ್ ಆಗಿರುತ್ತೆ. ನಾನು ಈ ಥರ ಹಿಡಿದು ತೋರಿಸೋ ನಿಮ್ಗೆ ಅಷ್ಟು ಕ್ಲಾರಿಟಿ ಸಿಗಲ್ಲ, ಬಟ್ ವೇರ್ ಮಾಡೋದಂತೂ ಸಖತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಟಾಪ್ ಬಂದು ಇದು ಬ್ರೌನ್ ಕಲರ್. ಸೊ ಇದನ್ನು ನಾನು ಕೂಡ ತೊಗೊಂಡೆ, ಹಾಗೆ ನನ್ನ ತಂಗಿ ಫ್ರೆಂಡ್ ನಾವು ಕೂಡ ತೊಗೊಂಡು. ಅವಳು ಟ್ರಯಲ್ಗೆ ಅಂತ ಹೋದಾಗ ನಾನು ಎತ್ತಿಟ್ಕೊಂಡಿದ್ದೆ ಅಷ್ಟೇ, ಬೇಕಂದರೆ ತೊಗೊಳ್ಳೋಣ ಬೇಡ ಅಂತ ಹೇಳಿಬಿಟ್ಟು. ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ ಇದ್ರ ಮೇಲೆ. ಸೊ ಅವಳು ಹಾಕ್ಕೊಂಡು ಟ್ರಯಲ್ ನೋಡುವಾಗ ನಂಗೆ ತುಂಬ ಇಷ್ಟ ಆಯಿತು. ಸೊ ದಟ್ ಯಾಕೆ ಬಿಡೋದು, ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡೆ. ಇದು ಬಂದು ಈ ಥರ ಸಿಂಗಲ್ ಸ್ಟ್ರ್ಯಾಪು. ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬೋದು, ಅಂದರೆ ಟ್ರೈ ಮಾಡ್ಕೊಳ್ಳೋ ಥರದ್ದು. ನೋಡಿ ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಇದನ್ನು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಇದನ್ನು ನೀವು ಬ್ಲ್ಯಾಕ್ ಲೆಗ್ಗಿಂಗ್ಸ್ ಮೇಲೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕೆಂದರೆ ನಾನು ಹಾಕ್ಕೊಂಡು ಟ್ರೈ ಮಾಡಿದ್ದೀನಿ, ಅದಕ್ಕೇ ವೇರ್ ಮಾಡಿದ್ದೀನಿ. ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಒಂದು ಸತಿ ಬ್ಲ್ಯಾಕ್ ಕಲರ್ ಲೆಗ್ಗಿಂಗ್ಸ್ಗೆ. ಆ್ಯಂಡ್ ಈವನ್ ಫಾರ್ ಜೀನ್ಸ್ ಆಲ್ಸೋ ಇಟ್ ಫಿಟ್ಸ್ ಗುಡ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ಯಾಟ್ರನ್ ಅಂತೂ ಸಖತ್ತಾಗಿದೆ, ನೋಡ್ತಾ ಇರ್ಬೋದು ನೀವೇ. ಈ ಥರ
ಸ್ಟೆಪ್ ವೈಸಲ್ಲಿ ಕ್ಲಾತ್ ಹಿಂಗೆ ಬಂದಿರುತ್ತೆ. ಆ್ಯಂಡ್ ಇದರ ಒಂದು ಪ್ರೈಸ್ ಕೂಡ ಅಷ್ಟೇ, ಇಟ್ ಇಸ್ ಜಸ್ಟ್ 100 ರುಪೀಸ್. ನಾನು ಟ್ಯಾಗ್ನ ತೆಗ್ದಾಕಿದ್ದೀನಿ, ನಾನು ಹೇಳಿದ್ನಲ್ಲ ಇದನ್ನು ಆಲ್ರೆಡಿ ನಾನು ವೇರ್ ಮಾಡಿದ್ದೆ. ಸೊ ಇಟ್ ಈಸ್ ಜಸ್ಟ್ 100 ರುಪೀಸ್. ನಿಜ ಹೇಳ್ತಾ ಇದ್ದೀನಿ, ಇದರ ಒಂದು ಬೆಲೆ 100 ರುಪೀಸ್ ಮಾತ್ರನೇ. ಸೊ ಹೇಗಿತ್ತು ನನ್ನ ಒಂದು ಕಲೆಕ್ಷನ್ಸ್? ಎಲ್ಲರಿಗೂ ಇಷ್ಟ ಆಯಿತಾ? ಆ್ಯಂಡ್ ಐ ಫರ್ಗಾಟ್, ಸಾರಿ, ನಾನು ಇವಾಗ ಹಾಕ್ಕೊಂಡಿರೋದು ಕೂಡ ಅವತ್ತೇ ತೊಗೊಂಡು ಬಂದಿದ್ದು. ಸೊ ಇದೂ ಅಷ್ಟೇ ನೋಡಿ, ತುಂಬ ಚೆನ್ನಾಗಿದೆ ಪ್ಯಾಟ್ರನ್ನು. ಸೊ ನೀವು ಇದನ್ನು ಯಾವುದೇ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಹೋದರೂ, ಜಸ್ಟ್ ಟು ಬಿ ಫ್ರ್ಯಾಂಕ್, ಇದು ಕಾಟನ್ ಮೆಟೀರಿಯಲ್, ಓಕೆನಾ, ಕಾಟನ್. ಆ್ಯಂಡ್ ಇದು ಬಂದು ಕಾಣಿಸ್ತಾ ಇರ್ಬೋದು, ಇದೂ ಅಷ್ಟೇ ಸಿಂಗಲ್ ಇಲ್ಲಿ ಸ್ಟಿಪ್ ಇದೆ, ಅಡ್ಜಸ್ಟಬಲ್. ಆ್ಯಂಡ್ ನಾನು ಅದೊಂಥರ ನಾಟ್ ಕೊಟ್ಬಿಟ್ಟಿದ್ರು, ಅಂದರೆ ಅವರೇ ಅಲ್ಲಿ ಸ್ಟಿಚ್ ಹಾಕ್ಬಿಟ್ಟಿದ್ರು. ನಾನು ಆ ಸ್ಟಿಚ್ನ ಬಿಚ್ಬಿಟ್ಟು ನಾನೇ ಈ ಥರ ಟ್ರೈ ಮಾಡ್ಕೊಳ್ಳೋ ಥರ ಮಾಡ್ಕೊಂಡಿದ್ದೀನಿ. ಸೊ ದಟ್ ನಮಗೆ ಯಾವ ಲೆಂತ್ ಬೇಕೋ ಆ ಲೆಂತ್ಗೆ ನಾವು ಟ್ರೈ ಮಾಡ್ಕೊಬೋದು. ಸೊ ನೋಡಿ, ಇವಾಗ ನಾನೇ ಎರಡು ಕಡೆಯೂ ಟ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಕ್ ಸೈಡು ಅಷ್ಟೇ, ನೀವು ನೋಡ್ತಾ ಇರ್ಬೋದು ನೋಡಿ, ಬ್ಯಾಕು ಹಿಂಗೆ ಬರುತ್ತೆ. ಸೊ ನಾನು ಇದ್ರದ್ದೊಂದು ಫೋಟೋ ಕೂಡ ಅಟ್ಯಾಚ್ ಮಾಡಿದ್ದೀನಿ ನೋಡಿ, ಇಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ. ಯಾಕಂದರೆ ನಾನು ಇವಾಗ ಕೂತ್ಕೊಂಡಿದ್ದೀನಿ ಅಲ್ವಾ, ನಿಮಗೆ ಕ್ಲಾರಿಟಿ ಇರಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ನಿಂತ್ಕೊಂಡು ಒಂದು ಪಿಕ್ ಹಾಕಿದ್ದೀನಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ, ಇಲ್ಲಿ ನೋಡ್ತಾ ಇರ್ಬೋದಲ್ಲ ನೀವು, ಚೆನ್ನಾಗಿದೆ. ಇದೇ ಒಂದು ಪ್ರೈಸ್ ಬಂದು 399 ರುಪೀಸ್. ಸೊ ಇಷ್ಟೆಲ್ಲ ನಮ್ಮ ಕಲೆಕ್ಷನಲ್ಲಿ ನನಗಂತೂ ಯಾವುದು ಸ್ವಲ್ಪ ಇಷ್ಟ ಆಯಿತು, ಜಾಸ್ತಿ ಇಷ್ಟ ಆಯಿತು ಅಂತೆಲ್ಲ ಹೇಳಂಗಿಲ್ಲ. ಎಲ್ಲ ಡ್ರೆಸ್ಸೂ ನನಗೆ ತುಂಬಾ ಇಷ್ಟ ಆಯಿತು. ಎಸ್ಪೆಷಲಿ ನಾನೇನು ತೊಗೊಂಡಿದ್ದೀನಲ್ಲ, ಆ ಫ್ರಾಕ್ಗಳು ಆಗಿರ್ಬೋದು, ಟಾಪ್ಗಳಾಗಿರ್ಬೋದು, ತುಂಬ ಚೆನ್ನಾಗಿ ಇಷ್ಟ ಆಯಿತು. ಬಿಕಾಸ್ ಒಳ್ಳೆ ಪ್ರೈಸಿಗೆ ಸಿಕ್ಕಿದೆ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಯುನೀಕ್ ಪ್ಯಾಟ್ರನ್. ಸೊ ಇದಿಷ್ಟು ಒಂದೇ ಶಾಪಲ್ಲಿ ಸಿಕ್ಕಿರೋ ಕಾರಣ ನನಗೆ ತುಂಬ ಖುಷಿಯಾಗಿದೆ. ಸೊ ಇದೆಲ್ಲ ಯಾವಾಗ ಕೂತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ನನ್ನ ಅಂದರೆ ಇಷ್ಟು ತೋರಿಸಿರೋದ್ರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಡ್ರೆಸ್ ಯಾರಿಗಾದ್ರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ನಾನು ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ, ಬಾಯ್.